ಮೀಟರ್ನ ತೆಗೆದುಬಿಟ್ಟು ಇಲ್ಲಿ ಹಾಕೊಂಡ್ಬಿಟ್ಟಿದ್ದಾರೆ. ಓ ಚೈತ್ರ ವಾಸುದೇವ, ಆಲ್ ದಿ ಬೆಸ್ಟ್. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೋಪ್ ಎಲ್ಲರೂ ಸಕ್ಕದಾಗಿದ್ದೀರಾ ಅಂದ್ಕೊಳ್ತಾ ಇನ್ನೊಂದು ಬ್ಯೂಟಿಫುಲ್ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನನ್ನ ಪ್ರೀವಿಯಸ್ ಎಪಿಸೋಡ್ ಸೀಸನ್ 1 ಮಾನ್ಸೂನ್ ರೈಡ್ 2026ನ ನೀವೆಲ್ಲ ಭಾಳ ಇಷ್ಟಪಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತುಂಬ ಪ್ರೀತಿ ತೋರಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಲವ್ಲಿ ವಿಶಸ್ ಗೈಸ್. ವೆರಿ ಹ್ಯಾಪಿ. ಆ ಥರ ಸಪೋರ್ಟ್ ಸಿಕ್ಕಿದಾಗ ಏನಾಗುತ್ತೆ ಅಂದರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಜಾಗಗಳು ಹುಡುಕಬೇಕು ಅಂತ ನಮಗೂ ಆಸೆ ಆಗುತ್ತೆ. ನಾರ್ಮಲ್ ಪೆಟ್ರೋಲು, ನಾರ್ಮಲ್ಲು ಹಾಂ. ಇವತ್ತು ಜೂನ್ 21 ಪ್ರತಿ ವರ್ಷ ವರ್ಲ್ಡ್ ಮೋಟರ್ ಸೈಕಲ್ ಡೇನ ಸೆಲೆಬ್ರೇಟ್ ಮಾಡ್ತಾರೆ. ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ ಗಾಡಿ ಒಂದು ಬರೀ 2 ವೀಲರ್ ಅಲ್ಲ, ಇಟ್ಸ್ ಅನ್ ಎಮೋಷನ್. ಜೊತೆಗೆ ನಾವೆಲ್ಲ ಒಂದು ಬ್ರದರ್ಹುಡ್ ಥರ ರೈಡ್ ಮಾಡ್ತಾ ಇರ್ತೀವಲ್ವಾ, ಅದಕ್ಕೆ ಅಂತ ಒಂದು ದಿನ ಡೆಡಿಕೇಟ್ ಮಾಡಿ ಎಲ್ಲರೂ ಸೇರ್ತೀವಿ. ಜನ ತುಂಬ ಜಾಗದಿಂದ ಎಲ್ಲ ಬರ್ತಾರೆ. ಒಂದು ಜಾಗದಲ್ಲಿ ಎಲ್ಲ ಸೇರಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಈ ಕಮ್ಯುನಿಟಿಯಲ್ಲಿ ಯಾರ್ಯಾರು ಇರ್ತಾರೆ, ಯಾರ್ಯಾರು ಏನೇನು ಸಾಧನೆಗಳು ಮಾಡಿದ್ದಾರೆ, ಹೊಸ ಬೈಕ್ ಲಾಂಚ್ ಆಗಿರುತ್ತಲ್ಲ ಆ ಬೈಕ್ಸಿಂದ ಹಿಡಿದು ಹಳೆ ಬೈಕ್ಸಿಂದ ಹಿಡಿದು ಆ ಥರ ಒಂದು ಬ್ಯೂಟಿಫುಲ್ ಜಾಗಕ್ಕೆ ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ವರ್ಲ್ಡ್ ಮೋಟರ್ ಸೈಕಲ್ ಡೇ ದಿವಸ ಏನು ಮಾಡ್ತಾರೆ ಜನ ಪೂರ್ತಿ ದಿವಸ ಅಲ್ಲಿ ಅನ್ನೋ ಒಂದು ಪೂರ್ತಿ ಇನ್ಫಾರ್ಮೇಷನ್ ಈ ವಿಡಿಯೋ ಮೂಲಕ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಆ್ಯಂಡ್ ನಾನು ವರ್ಲ್ಡ್ ಮೋಟರ್ ಸೈಕಲ್ ಡೇಗೆ ಮೊದಲನೇ ಬಾರಿ ರೈಡರ್ಸ್ ಆಫ್ ಬ್ಯಾಂಗ್ಳೂರ್ ROB ಅಂತ ಒಂದು ಟೀಮ್ ಇದೆ. ನಾನು ಫಸ್ಟು ಗಾಡಿ ತೊಗೊಂಡಾಗ ಆ ಟೀಮ್ ಜೊತೆ ಹೋಗಿದ್ದೆ. ಸೆಕೆಂಡ್ ಟೈಮು ರಿಜಿಸ್ಟರ್ ಮಾಡಿ ಹೋಗಿ ಬಂದಿದ್ದೆ. 3ನೇ ಸಲ ಯಾರೋ ಒಬ್ಬರು ಇನ್ಫ್ಲೂಯೆನ್ಸರ್ ಕಡೆಯಿಂದ ಹೋಗಿದ್ದೆ. ಇವತ್ತು ನಾನೇ ಒಬ್ಬ ಇನ್ಫ್ಲೂಯೆನ್ಸರ್ ಆಗಿ ಆ ಒಂದು ಈವೆಂಟ್ಗೆ ರಾಯಲ್ ಎನ್ಫೀಲ್ಡ್ ತಂಡದ ಜೊತೆ ಹೋಗ್ತಾ ಇದ್ದೀನಿ. ಈಗ ನಾವು ಜಯನಗರಲ್ಲಿರೋ ರಾಯಲ್ ಎನ್ಫೀಲ್ಡ್ ಶೋರೂಮ್ಗೆ ಹೋಗ್ತಾ ಇದ್ದೀವಿ. ಈವೆಂಟ್ ನಡೀತಾ ಇರೋದು ಬಂದು ಪ್ಯಾಲೇಸ್ ಗ್ರೌಂಡ್ಸಲ್ಲಿ. ಅಸೆಂಬಲ್ ಆಗಿ ಅಲ್ಲಿಂದ ಹೊರಟು ಮಧ್ಯದಲ್ಲಿ ಆನ್ ದಿ ವೇ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಆ ಒಂದು ವೆನ್ಯೂಗೆ ರೀಚ್ ಆಗ್ತೀವಿ. ಬಸ್ಗಳು ಹೆಂಗೆ ನಿಂತಿರುತ್ತೆ ನೋಡಿ ಬೆಳಗ್ಗೆನೆ. ಅಲ್ಲಿ ನೋಡಿ ಅಲ್ಲಿ ಹೆಂಗಿದೆ ಜಾಮು. ಯಪ್ಪ, ಇನ್ನು 7 ಗಂಟೆಗೆ ಈ ಲೆವೆಲ್ಗಿದೆ. ಐ ವುಡ್ ಲೈಕ್ ಟು ಥ್ಯಾಂಕ್ ಪುನೀತ್ ಶೆಟ್ಟಿ ಫಾರ್ ಇಂಟ್ರೊಡ್ಯೂಸಿಂಗ್ ಮೀ ಟು ದ ರಾಯಲ್ ಎನ್ಫೀಲ್ಡ್ ಟ್ರೈಬ್. ಪುನೀತ್ ಶೆಟ್ಟಿ ಅವ್ರದ್ದು ಒಂದು ಯೂಟ್ಯೂಬ್ ಚಾನೆಲ್ ಇದೆ, ಅವ್ರಿಗೂ ಸಪೋರ್ಟ್ ಮಾಡಿ. ಕನ್ನಡ ಕಾಂಟೆಂಟ್ ಕ್ರಿಯೇಟರ್ಸ್ ಮಧ್ಯೆ ಒಬ್ಬರನ್ನೊಬ್ಬರು ಬೆಳೆಸ್ತಾ ಮುಂದೆ ಸಾಗ್ತಾ ಇದ್ರೆ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿ ಏನಿದೆ ತುಂಬ ದೊಡ್ಡ ಲೆವೆಲಲ್ಲಿ ಹೋಗುತ್ತೆ. ಆಯ್ ಓ, ಇದೇ ಟ್ಯಾಂಕ್ ಸಕ್ಕತ್ತಾಗಿದೆ ಬ್ರೋ. ಇರಿ ನಿಲ್ಲಿಸ್ಬಿಟ್ಟು ಬರ್ತೀನಿ. ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದಾರೆ. ಇವಾಗ 9 ಮೆಂಬರ್ಸ್ ಇದ್ದೀವಿ. ಗಾಡಿ ನೋಡಿ ಗೈಸ್ ಹೆಂಗೆ ರೆಡಿ ಮಾಡಿಸಿದ್ದಾರೆ ಇವರು. ಮೀಟರ್ನ ತೆಗೆದುಬಿಟ್ಟು ಇಲ್ಲಿ ಹಾಕೊಂಡ್ಬಿಟ್ಟಿದ್ದಾರೆ. ಡಸಂಟ್ ಲುಕ್ ಲೈಕ್ ರಾಯಲ್ ಎನ್ಫೀಲ್ಡ್. ಸಕ್ಕತ್ತಾಗಿ ಮಾಡಿಸಿದ್ದಾರೆ. ಆ್ಯಕ್ಚುಲಿ ಟೈರ್ ಎಲ್ಲ ಹೋಗ್ಬಿಟ್ಟಿದೆ ಆಲ್ಮೋಸ್ಟು. ಹೌದಾ? ಫುಲ್ ಫ್ಲ್ಯಾಟ್ ಆಗಿಬಿಟ್ಟಿದೆ. ಮೈಟ್ ಬಿ ಇನ್ನೊಂದು 500 ಕಿಲೋಮೀಟರ್ಸ್. ಒಂಥರ ಮಜಾ ಇದೆ ಎಲ್ಲ ಒಟ್ಟಿಗೆ ಹೋಗೋದು. ಹಾಂ, ಯು ಆರ್ ಕಮಿಂಗ್ ದೇರ್. ಕಮ್ ವಿತ್ ಅಸ್, ಲೆಟ್ಸ್ ಗೋ. ಓ ರೈಟು ಹಾಂ, the first signal right, we supposed to go there itself, 3 minutes from there. ಬಂದು ಇವಾಗ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ಎಲ್ಲರದ್ದು ಬ್ರೇಕ್ಫಾಸ್ಟ್ ಆಯಿತು. ಟೀಮು 10:35 ಆಗಿದೆ. ಮೈಟ್ ಬಿ 11 ಅಷ್ಟೊತ್ತಿಗೆ ಒಳಗಡೆ ಹೋಗ್ತೀವಿ.
ಎಂಟ್ರಿ ಕೊಡ್ತಾ ಇದ್ದೀವಿ. ದಿಸ್ ಇಸ್ ದ ವರ್ಲ್ಡ್ ಮೋಟರ್ ಸೈಕಲ್ ಡೇ 2026. ಮೋಟೋ ಟಾರ್ಕ್ ಸೆಟಪ್ ನಡೀತಾ ಇದೆ. ಇಲ್ಲೇ ತುಂಬ ಸ್ಟಾಲ್ಸ್ ಇದೆ, ಸ್ಟೇಜ್ ಇಲ್ಲೇ ಇದೆ. ಆ ಕಡೆ ಒಂದು ರೌಂಡ್ ಹೋಗಿ ಬರೋಣ ಬನ್ನಿ. ರೈಸ್ ಮೋಟರ್ಸ್ ಇದೆ, ಲೂಬ್ರಿಕೆಂಟ್ಸ್ ಇದೆ. ನಿಮ್ಗೇನಂದರೆ ವರ್ಲ್ಡ್ ಮೋಟರ್ ಸೈಕಲ್ ಡೇ ದಿವಸ ಬಂದಾಗ ಪ್ರಾಡಕ್ಟ್ಸ್ ಟ್ರೈನ್ಸ್ ಇದೆ, ಆಮೇಲೆ ಯಾವ್ಯಾವ ಬೈಕ್ ಲಾಂಚ್ ಆಗಿರುತ್ತೆ ಗೊತ್ತಾ, ಹೊಸ ಬೈಕ್ಸು ಅದರದ್ದೆಲ್ಲ ಇಲ್ಲಿ ಡಿಸ್ಪ್ಲೇ ಇಟ್ಟಿರ್ತಾರೆ. ಆಮೇಲೆ SMK ಇದೆ, ಗೆಟ್ ನೇಕೆಡ್, ರಾಯಲ್ ಎನ್ಫೀಲ್ಡ್ ಇಲ್ಲಿದೆ ನೋಡಿ. ದಿಸ್ ಇಸ್ ವಾಟ್ ದ ಬ್ಯೂಟಿ. ಇಲ್ಲಿದೆ ರಾಯಲ್ ಎನ್ಫೀಲ್ಡ್ ಸ್ಟೋರು. ನಿಮಗೆ ಎಲ್ಲ ಇಲ್ಲಿ ಅಪೆರಲ್ಸ್ ಎಲ್ಲ ಇಟ್ಟಿರ್ತಾರೆ ಇವತ್ತು ಡಿಸ್ಪ್ಲೇಗೆ. ಇಲ್ಲಿ ಸಲ ಪರವಾಗಿಲ್ಲ, ಸ್ವಲ್ಪ ಎಲ್ಲ ಚೆನ್ನಾಗಿ ಸೆಟ್ ಮಾಡಿದ್ದಾರೆ. ಡಿಸ್ಪ್ಲೇಗೆ ಕೆಲವು ಗಾಡಿಗಳು ಇಟ್ಟಿದ್ದಾರೆ. ಇಲ್ಲಿ ಪೈಪ್ ಸಕ್ಕತ್ತಾಗಿದೆ. ಕ್ರೌಡು ಇವಾಗ ಫಾರ್ಮ್ ಆಗ್ತಾ ಇದೆ. ನಾವು ಸ್ವಲ್ಪ ಬೇಗ ಬಂದಿದ್ದೀವಿ. ನಮ್ಮ ರಾಯಲ್ ಎನ್ಫೀಲ್ಡ್ ಟೀಮಿಂದ ನಾವೆಲ್ಲ ಇಲ್ಲಿದ್ದೀವಿ. ಮೋಟಲ್ ಸ್ಟೋರ್ ಇದೆ. ಹಾರ್ಲಿ ಡೇವಿಡ್ಸನ್ ಫಸ್ಟ್ ಟೈಮ್ ಐ ಥಿಂಕ್ ನಾನು ನೋಡ್ತಾ ಇರೋದು. ಇದು ಒಳ್ಳೆ ಬೈಕೆಲ್ಲ ಡಿಸ್ಪ್ಲೇ ಹಾಕಿದ್ದಾರೆ. ಸಕ್ಕತ್ ಬೈಕ್ ಇದೆ, ಹೊಸ ಹಾರ್ಲಿ ಡೇವಿಡ್ಸನ್ನು 440cc ಬೈಕ್ ಲಾಂಚ್ ಆಗಿರೋದು ರೀಸೆಂಟಾಗಿ. ಫ್ಯಾಟ್ ಬಾಯ್ ಬಗ್ಗೆ ತುಂಬ ಜನ ಕೇಳಿರ್ತೀರ ಅಂಡ್ ನೋಡಿರ್ತೀರ ವೀಡಿಯೋಸಲ್ಲಿ. ಸೊ ಈ ಬೈಕ್ನ ನೋಡಲಿಕ್ಕೆ ಇಲ್ಲಿ ಸಿಗುತ್ತೆ. ಸಕ್ಕತ್ತಾಗಿದೆ ಬೈಕ್. ಆ್ಯಕ್ಚುಲಿ ಬೈಕ್ ಲುಕ್ ಸೋ ಗುಡ್. ಹಾರ್ಲಿ ಎಸ್ always always. Which bike you own? I own a Sportster S. I own a Fat Boy. This is the latest version. This is 26 version. Yeah. 26. Beam customs ಇಲ್ಲಿದೆ ನೋಡಿ. JXC ಕಸ್ಟಮೈಸೇಷನ್ಸ್ ಆಗಿರುತ್ತೆ, ಬೈಕ್ಸು ವ್ರ್ಯಾಪ್ಸ್ ಆಗಿರುತ್ತೆ. ಹೆಂಗಿದೆ ನೋಡಿ ಗಾಡಿ. ಇದು ಕ್ರೇಜಿ ಬೈಕ್. ಇದು ಸಾಕಾಗಿದೆ. ಸೆಕ್ಸಿ. ಇದು ಮಸ್ತ್ ಇದೆ. ವಾವ್. ಗೈಸ್ 6km ಅಂತ 1000 ಜನ ರಿಜಿಸ್ಟರ್ ಮಾಡಿದಾರಂತೆ ಇದರಲ್ಲಿ. ಇನ್ನೊಂದು ಅವರಲ್ಲಿ ಇನ್ನೂ ತುಂಬ ಜನ ಸೇರ್ತಾರೆ ಇಲ್ಲಿ. ಇವೆಂಟು ಇನಾಗ್ರೇಷನ್ ನಡೀತು. ಸಾಕಾಗಿ ಇನಾಗ್ರೇಷನ್ ಮಾಡಿದ್ದಾರೆ. ಇವಾಗ ಆಂಕರ್ ಯಾರು ಅಂತ ನೋಡೋಣ ಬನ್ನಿ. ಸ್ವಲ್ಪ ಮುಂದೆ ಹೋಗಿ. ಜನ ಎಲ್ಲ ಆಲ್ಮೋಸ್ಟ್ ಎಲ್ಲ ಬಂದು ಸೇರ್ಕೊಂಡಿದ್ದಾರೆ. If you haven't seen me anywhere, it's okay because I am honored to be here to be a part of today's event. Thank you ABC for having me and let's start this show. ರಾಯಲ್ ಎನ್ಫೀಲ್ಡ್ ಗಾಡಿಗಳನ್ನ ತಗೊಂಡು ಸ್ಟೇಜ್ ಮೇಲೆ ಹೋಗ್ತಾರೆ ಇವಾಗ. ಹೆವಿ ಕ್ರೌಡ್ ಆಗಿದೆ. ಎಲ್ಲ ಕಡೆ ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ ಇವಾಗ. ರಾಯಲ್ ಎನ್ಫೀಲ್ಡ್ ಫ್ಯಾಷನ್ ಶೋ, ಬೈಕ್ ಶೋ ನಡೀತಾ ಇದೆ. John Ibrahim is here. So happy to be here amongst all of you. You know, I always say this. I'm a biker first, then an actor, then a producer, but it's always a biker first. So it's an honor to be here. Hey! Just to let you know, honestly, our
not come here as an actor, nothing. You understand best. I've come here as a biker. We're all one. It's great to see you guys. ಈಗ ನಾನು ಮತ್ತು ನಮ್ಮ ಬ್ರೋ ಇಲ್ಲಿ ಬಂದಿದ್ದೀವಿ. ಶಿವ ಅವರಿಬ್ಬರು ಇವಾಗ ಜಾನ್ ಇಬ್ರಾಹಿಂ ಜೊತೆ ಒಂದು ಫೋಟೋ ತೊಗೊಳ್ಳೋಣ ಅಂತ. ಸೊ ಅಲ್ಲೇ ಸ್ಟೇಜಲ್ಲಿ ಸ್ವಲ್ಪ ಲಾಂಚ್ ಮಾಡ್ತಿದ್ದಾರೆ ಏಪ್ರಿಲ್ 457. ಸೊ ಮುಗಿಸಿ ಹೆಂಗಾದರೂ ಮಾಡಿ ಒಂದು ಫೋಟೋ ತೊಗೋಬೇಕು ಇವಾಗ. ಏನಾನ ಆಗಲಿ ಫೋಟೋ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಅಪ್ರೋಚ್ ಮಾಡೋದು ಮಾಡ್ತೀವಿ. ಕ್ಯಾಮ್ರಲ್ಲಿ ರೆಕಾರ್ಡ್ ಮಾಡ್ತೀವಿ, ಇಲ್ಲ ಅಂತಂದರೆ ಟೈಮ್ ಸಿಕ್ಕರೆ ಫೋಟೋ ತೊಗೊಂಡು ಅವ್ರ ಜೊತೆ. ಹಾಂ, ಡನ್. ಧೂಮ್ ಫಿಲಮ್ ಬಂದಾಗಿಂದ, ಧೂಮಿಂದನೂ ಆ ಹೇರ್ ಸ್ಟೈಲು ಸ್ಟೈಲಾಗಿ. ಸೆಕೆಂಡ್ ಬಂದ್ಬಿಟ್ಟು ಹಯಾಬುಸ ನಮ್ಮ ಮುಂದೆ ಬರ್ತಾ ಇದ್ದಾರೆ. ಜಾನ್ ಸರ್ ನಮ್ಮ ಹಿಂದೆನೇ ಇದ್ದಾರೆ. ಸರ್, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಮೂವೀಸ್. ಈ ಬೈಕಿಂಗ್ ಕಮ್ಯುನಿಟಿಯಲ್ಲಿ ಈ ಸೂಪರ್ ಬೈಕ್ಸ್ ಪ್ಯಾಷನ್ ಎಲ್ಲ ಬಂದಿದ್ದೆ ಜಾನ್ ಇಬ್ರಾಹಿಮಿಂದ. ಸೊ ಇವತ್ತು ನಾವು ಅವ್ರನ್ನ ನೋಡಿ ಆಲ್ ದಿ ಬೆಸ್ಟ್ ಹೇಳಿದ್ವಿ. ವೆರಿ ಹ್ಯಾಪಿ, ಭಾಳ ಖುಷಿ ಆಯಿತು ಅವ್ರನ್ನ ನೋಡಿದ್ದು. ಲೆಟ್ಸ್ ಗೋ, ನೆಕ್ಸ್ಟ್ ಹೇಗಿದೆ ನೋಡೋಣ ಇವೆಂಟ್ಸ್. ಒಂದೊಂದೇ ಸ್ಟಾಲ್ ವಿಸಿಟ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು ನೀವು, BIG ಕಲ್ಟ್ ಇದೆ, ಆಮೇಲೆ ಪವರ್ ಶಿಫ್ಟ್ ಇದೆ. ಇಲ್ಲಿ ಪವರ್ ಶಿಫ್ಟ್ ಆ್ಯಕ್ಚುಲಿ ಕೀ ಚೈನ್ಸ್ ಮತ್ತು ಸ್ಟಿಕ್ಕರ್ಸ್ ಎಲ್ಲ ಸಿಗುತ್ತೆ ನಿಮಗೆ ಪವರ್ ಶಿಫ್ಟಲ್ಲಿ. ಇಲ್ಲೂ ಅಷ್ಟೇ ನಿಮಗೆ ಬ್ಯಾಡ್ಜಸ್ ಕೈಂಡ್ ಆಫ್ ಥಿಂಗ್ಸ್ ಎಲ್ಲ ಸಿಗುತ್ತೆ. ಇಲ್ಲಿ ನೋಡಿ, ನೋಡ್ಬೋದು ಫುಲ್ ಥ್ರಾಟಲ್, ಲಿವ್ ಟು ರೈಡ್, ಈ ಥರ ತುಂಬ ಬ್ಯಾಡ್ಜಸ್ ಎಲ್ಲ ಸಿಗುತ್ತೆ. ನೀವು ಇದನ್ನು ಸ್ಟಿಕ್ ಮಾಡ್ಕೋಬೋದು ಇದನ್ನೆಲ್ಲ. ಸೊ ಅಡ್ವೆಂಚರ್ ಇನ್ ಸಿಂಕ್. Intercom. There is no external damage. So how this is going to work? It's a magnetic. Yes, sir, it's a magnet. After that, I told you I'm going to give you something great giving you. ಆ್ಯಕ್ಚುಲಿ ಈ ಪ್ರಾಡಕ್ಟ್ ಚೆನ್ನಾಗಿದ್ದಂಗಿದೆ. ಸಾಕಾಗಿ ಮಾಡಿದ್ದಾನೆ ಬ್ರೋ. ಸೊ ಗೈಸ್, ಇವ್ರನ್ನ ನೀವು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ತೀರ, ಯೂಟ್ಯೂಬಲ್ಲಿ ನೋಡಿರ್ತೀರ. ಅವ್ರ ರಿಯಲ್ ಹೆಸರು ಆರು JC ಅಂತ. ಇಟ್ಸ್ ಅನ್ ಹೆಲ್ಮೆಟ್ ಸ್ಟೋರ್. ನೋಡೋಣ, ಡಿಫ್ರೆಂಟ್ ಆಗಿದೆ. ಇಂಟರ್ಕಾಮು ಇದೆ. ಗಾಡಿ ನೋಡಿ ಹೆಂಗೆ ರೆಡಿ ಆಗಿದೆ. ವಾವ್, ಬರೀ ಬರ್ತದೆ. ಡೆಲ್ಲಿ ಅವರು ಬುಲೆಟಿಗೆ ಇವರಿಗೆ ರಾಯಲ್ ಎನ್ಫೀಲ್ಡ್ಗೆ ರೆಡಿ ಮಾಡೋದು ಗಾಡಿ. ನನಗೆ ಬೀರಿದೆ ಇದು ಸಿಹಿಯೋ ಕಣ್ಣನಿಯೋ ಹರಿಯೋ, ಇದು ನನ್ನ ಹಸಿರು ಕವನ. ಸ್ಮಾರ್ಟ್ ಮಾತಲ್ಲಿ ನೈಟ್ ವೈಬು. ಒಳಗಡೆ ಹೋಗ್ತಾ ಇದ್ದಾರೆ ನೋಡಿ ಇವಾಗ. ಜಸ್ಟ್ ಸಿ ದ ಕ್ರೌಡ್. ಆ ಕ್ರೌಡ್ ಸೌಂಡ್ ಕೇಳಿ ಇವಾಗ ನೀವು. ಇಸ್ ರೆಡಿ ಆ್ಯಂಡ್ ಇಸ್ ಗೋಯಿಂಗ್ ಟು ದ ಸ್ಟೇಜ್. ಐ ಲವ್ ದಿಸ್ ವೈಬ್. ಪ್ರತಿ ಸಲ ಹೋದಾಗಲೂ ಅವ್ರು ಸ್ಟೇಜ್ ಮೇಲೆ ಹೋಗೋವಾಗ ಇದೆಯಲ್ಲ ವೈಬು, ದಟ್ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ವೈಬ್. ಇಲ್ಲೊಬ್ಬರು ಇರಬೇಕು, ಒಬ್ಬರು. ವಾವ್, ವಿಟ್ನೆಸಿಂಗ್ ದಿಸ್ ಫಸ್ಟ್ ಟೈಮ್. ಮೈಂಡ್ ಸೆಟ್ಟು ಸಕ್ಕತ್ತಾಗಿ ಮಾಡ್ಕೋತಾರೆ ಗೈಸ್ ಅವ್ರು ಇವಾಗ. 1-2 ಅವರ್ಸು ಕಂಟಿನ್ಯೂಯಸ್ ಆಗಿ ಇವಾಗ ಅವರು ಸ್ಟೇಜ್ ಮೇಲೆ ನಿಂತ್ಕೊಂಡು ಒಂದು ಎನರ್ಜೆಟಿಕ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ. ದಟ್ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ಥಿಂಗ್. ನೋಡಿ, ವಾವ್, ಸಿ ಹಿಸ್ ಎಕ್ಸ್ಪ್ರೆಷನ್ ಗೈಸ್. ವಾವ್, ಇಷ್ಟು ಹತ್ತಿರದಿಂದ ರಘು ಸರ್ನ ನೋಡೋದು ತುಂಬ ಖುಷಿ ಆಗ್ತಾಯಿದೆ. ಬಿಕಾಸ್ ದಿಸ್ ಇಸ್ ಒನ್ ಆಫ್ ದ ಬ್ಯೂಟಿಫುಲ್ ಮೂಮೆಂಟ್. ನೋಡಿ, ಸ್ಟೇಜ್ ಎಲ್ಲ ಡಾರ್ಕ್ ಆಯಿತು. ಸ್ಟೇಜ್ ಎಲ್ಲ ಡಾರ್ಕ್ ಆಯಿತು. ಸೊ ದಿಸ್ ಇಸ್ ಅ ಎಂಟ್ರಿ ಟೈಮ್. ವಾಟ್ ಎ ಫೀಲಿಂಗ್ ಗೈಸ್. ವಾವ್, ನೋಡಿ ಸೌಂಡ್ ಇವಾಗ, ಕ್ರೌಡ್ ನೋಡಿ ಇವಾಗ. ಓ ವಾವ್,
ಬ್ಯಾಕ್ ಸ್ಟೇಜಲ್ಲಿ ತುಂಬ ಜನ ನೋಡಿರಲ್ಲ, ಫ್ರಂಟ್ ಸ್ಟೇಜಿಂದ ಅವರ ಒಂದು ಇದನ್ನು ನೀವು ನೋಡಿರ್ತೀರ. ಬಟ್ ಬ್ಯಾಕ್ ಸ್ಟೇಜ್ ಈಸ್ ಎಂಟ್ರಿ ಆ್ಯಂಡ್ ದ ವೇ ಹಿ ಗೋ ಆನ್ ಸ್ಟೇಜ್ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ಥಿಂಗ್. ವೆರಿ ನೈಸ್. ಕಂಡೆ ಪರಶಿವನ. ವಾವ್, ಏನು ವೈಬು ಸರ್ ಅದು. ಮುಂದೆ ಕಡೆ ಹೋಗೋಣ. ಐ ಜಸ್ಟ್ ವಾಂಟ್ ಟು ಶೋ ಯು ದ ವೈಬ್ ಆಫ್ ರಘು ದೀಕ್ಷಿತ್ ಸರ್. ರಘು ದೀಕ್ಷಿತ್ ಶೋ ಫಸ್ಟ್ ಟೈಮ್ ಎಂಜಾಯಿಂಗ್ ಇಷ್ಟು ಹತ್ತಿರದಿಂದ. ವಾವ್. ನೆಕ್ಸ್ಟ್ ಸಾಂಗ್ ಯಾವುದು ಗೆಸ್ ಮಾಡಿ ಗೈಸ್. ಲೆಟ್ಸ್ ಗೆಸ್. ಯಾವ ಹಾಡಿರ್ಬೋದು ಗೈಸ್? ಐ ಆಮ್ ಗೆಸ್ಸಿಂಗ್. ಓ ಮ್ಯಾನ್, ಸೋ ಬ್ಯೂಟಿಫುಲ್. ಓ ವಾವ್ ಗೈಸ್, ಬೆಳಗ್ಗೆಯಿಂದ ಎಕ್ಸಾಸ್ಟ್ ಆಗ್ಬಿಟ್ಟಿದೆ ಹಾಡಿಗೆ. ರಘು ದೀಕ್ಷಿತ್ ಸರ್ ವಾಯ್ಸ್ಗಿರೋ ಎನರ್ಜಿ ಏನಂದರೆ, ಮತ್ತೆ ಬೆಳಗ್ಗೆ ಬಂದಾಗ ಹೆಂಗೆ ಫ್ರೆಶ್ ಆಗಿದ್ದೆ ಹಂಗೆ ಆಗ್ಬಿಟ್ಟೆ ನಾನು. ಗುಡಿ ಗುಡಿಯ ಸೇರಿ ನೋಡು, ಅದೇ ಇರ್ಬೋದಾ? ಅದೇ
ಮೋಟ್ರ್ ಸೈಕಲ್ ಡೇ ಮುಗಿಸ್ಕೊಂಡು ಮನೆಗೆ ಹೊರಡ್ತಾ ಇದ್ದೀನಿ. ಹೇಗನ್ನಿಸ್ತು ಈ ಒಂದು ಬ್ಯೂಟಿಫುಲ್ ವಿಡಿಯೋ ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಸತತ 2-3 ವರ್ಷದಿಂದ ಹೋಗ್ತಾ ಇದ್ದೀನಿ. ಈ ವರ್ಷದಲ್ಲಿ ಇದ್ದಿದ್ದು ಕ್ರೌಡು ನಾನು ಲಾಸ್ಟ್ 2-3 ಇಯರ್ಸಿಂದ ನೋಡಿಲ್ಲ. ಯಾಕೆಂದರೆ ಜಾನ್ ಇಬ್ರಾಹಿಂ ಬಂದಿದ್ದರು, ಆಮೇಲೆ ರಘು ದೀಕ್ಷಿತ್ ಸರ್ ಬಂದಿದ್ದರು, ಆ್ಯಂಕರು ನಮ್ಮ ಚೈತ್ರ ವಾಸುದೇವನವ್ರು ಬಂದಿದ್ದರು. ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಪ್ರೋಗ್ರಾಮ್. ವಿ ಹ್ಯಾಡ್ ಎ ವೆರಿ ಗುಡ್ ಟೈಮ್. ಹೀಗೆ ನಿಮ್ಮಗಳ ಸಪೋರ್ಟು ನನ್ನ ಮೇಲಿರಲಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ಈ ಒಂದು ವರ್ಲ್ಡ್ ಮೋಟರ್ ಸೈಕಲ್ ಡೇ ಜೂನ್ 21ನೇ ತಾರೀಕು ನಡೆದಂಥ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋಲಿ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ತಾ ಸಿಗೋಣ. ಎಲ್ಲರೂ ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಬಾಯ್.